ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಏರ್ಪೋರ್ಟ್ ಟರ್ಮಿನಲ್ 1 ಹತ್ರ ಇದ್ದೀವಿ. ಸೊ ಲಗೇಜ್ ನಮ್ಮ ಹಸ್ಬೆಂಡ್ ತೊಗೊಳಕ್ಕೆ ಎಣಿತಾ ಇದ್ದಾರೆ. ಸೊ ಇದು ನಮ್ಮ ಲಗೇಜ್. ಸೊ ಏರ್ಪೋರ್ಟ್ ಒಳಗಡೆ ಹೋಗಿ ಸಿಗ್ತೀನಿ. ಗಾಯ್ಸ್ ಇಮಿಗ್ರೇಷನ್ ಚೆಕಿಂಗ್ ಮುಗಿಸ್ಬಿಟ್ಟು ಕೂತ್ಕೊಂಡ್ವಿ. ಬಟ್ ಆದರೆ ಇದ್ರ ಹಿಂದೆ ಇರೋ ಸ್ಟೋರಿ ನಿಮ್ಗೆ ಹೇಳ್ತೀನಿ. ಸೊ ನೀವು ಆಲ್ರೆಡಿ ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ, ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಲೇಓವರ್ ಕೊಟ್ಟಿದ್ದಾರೆ. ಬಿಹೈಂಡ್ ದ ರೀಸನ್ ಏನಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಓಕೆ, ನಾವು ಡಿಸೈಡ್ ಮಾಡೋದಕ್ಕೆ ತುಂಬ ಶಾರ್ಟ್ ಟೈಮ್ ಇತ್ತು. ಏನು ಮಾಡಬೇಕಂತ ಒಂದು ಹಾಫ್ ಆನ್ ಅವರ್ ಫುಲ್ ಬ್ಲ್ಯಾಂಕ್ ಆಗಿಬಿಟ್ವಿ. ಆಲ್ ಆಫ್ ದ ಸಡನ್ ನಾವು ಡಿಸಿಷನ್ ತೊಗೊಬೇಕಿತ್ತು. ಓಕೆ ಆಯಿತು ಅಂದ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಸೊ ಓಕೆ ಕೋಲ್ಕತ್ತಾ ಹೋಗಿ 1 ಡೇ ಸ್ಟೇ ಮಾಡೋಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಫ್ಲೈಟಿಗೆ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಕೋಲ್ಕತ್ತಾಯಿಂದ ಹೊಚಿಮಿನ್ ಲ್ಯಾಂಡ್ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಈ ಡಿಸಿಷನ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅಂತಲೇ ಹೇಳ್ಕೊಬೋದು. ಬಿಕಾಸ್ ಏನಕ್ಕಂದರೆ ನೆಕ್ಸ್ಟ್ ಡೇ ಫ್ಲೈಟ್ ಯಾವುದೇ ಥರ ಟೇಕ್ ಆಫ್ ಆಗಿಲ್ಲ, ಯಾವುದೇ ಥರ ಏನಾಗಿಲ್ಲ. ನಮ್ಮದು ಕಂಪ್ಲೀಟ್ ಟ್ರಿಪ್ಪೇ ಹಾಳಾಗಿಬಿಡ್ತಿತ್ತು ನಾವು ಕೋಲ್ಕತ್ತಾ ರೀಚ್ ಆಗಿಲ್ಲ ಅಂದಿದ್ದರೆ. ಓಕೆ ಹೇಗೋ ಕೋಲ್ಕತ್ತಾಯಿಂದ ರೀಚ್ ಆಗಿಬಿಟ್ಟು ಸೊ ಒಂದೇ ಕೋಲ್ಕತ್ತಾ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ಯಾಕಂದ್ರೆ ನಾವು ಕೋಲ್ಕತ್ತಾ ಕೂಡ ನಾವು ನೋಡಿರಲಿಲ್ಲ, ಅಲ್ಲಿನ ಸ್ಟೈಲ್ ಕೂಡ ನಮಗೆ ಗೊತ್ತಿರಲಿಲ್ಲ. ಫೈನಲಿ ನಾವು ಕೋಲ್ಕತ್ತಾ ಹೋಗ್ತಾ ಇದ್ದೀವಿ, ಕೋಲ್ಕತ್ತಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫೈನಲಿ ಟೇಕ್ ಆಫ್ ಆಯಿತು. ತುಂಬಾ ಖುಷಿ ಆಯಿತು ಟೇಕ್ ಆಫ್ ಆಗಿದ ತಕ್ಷಣ. ಯಾಕಂದರೆ ಆಗುತ್ತಾ ಆಗಲ್ವಾ ಅನ್ನೋದೇ ಡೌಟ್ ಇತ್ತು. ಫೈನಲಿ ಆದಾಗ ಒಂದು ಹೋಪ್ ಅಂತ ಸಿಕ್ತು ನಮಗೂ ಕೂಡ. ಸೊ ಅದಾದಮೇಲೆ ಇನ್ನು ಆಲ್ಮೋಸ್ಟ್ 3 hours ಜರ್ನಿ ಇರೋದ್ರಿಂದ ನನಗೂ ನಮ್ಮ ಹಸ್ಬೆಂಡ್ಗೂ ಬೋರ್ ಆಗಬಾರ್ದು ಅಂತ ಲೂಡೋ ಇನ್ಸ್ಟಾಲ್ ಮಾಡ್ಕೊಂಡು ಲೂಡೋ ಆಡ್ತಾಯಿದ್ದೀವಿ. ಫೈನಲಿ ನಾವು ಲ್ಯಾಂಡ್ ಆದ್ವಿ ಕೋಲ್ಕತ್ತಾಗೆ. ಸೊ ನಾವು ಲ್ಯಾಂಡ್ ಆಗಿ ಬಂದಿರೋ ಟೈಮ್ ಬಂದು 11:30 ಆಗಿತ್ತು. ಸೊ ಇವಾಗ ಇಲ್ಲಿಂದ ನಾವು ರೂಮ್ ಚೆಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಹೋಟೆಲ್ ಈಸ್ ನಾಟ್ ಗುಡ್, ಬಟ್ ಅರ್ಜೆಂಟಾಗಿ ನಮಗಿದೆ ಸಿಕ್ಕಿದ್ದು. ನಮಗೆ ಏರ್ಲೈನ್ಸಿಂದ ಯಾವುದೇ ಥರ ಕಾಂಪೊಸಿಷನ್ ಇರಲಿಲ್ಲ ಅಥವಾ ಅಕೊಮಿಡೇಷನ್ ಏನೂ ಇರಲಿಲ್ಲ. ನಾವೇ ಬುಕ್ ಮಾಡ್ಕೊಬೇಕಿತ್ತು. ಸೊ ಓಕೆ, ಬೆಳಗ್ಗೆ ಮಲ್ಗೆ ಎದ್ದೇಳೋದಕ್ಕೆ ಯಾವುದಾದ್ರೂ ಓಕೆ ಅಂದ್ಬಿಟ್ಟು ಇದನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಇಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ. ಸೊ ನಮಗೆ ಮತ್ತೆ ಫ್ಲೈಟ್ ಇರೋದು ನಾಳೆ. ಆ್ಯಕ್ಚುಲಿ ನಮಗೇನು ಕೊಟ್ಟಿರೋ ಟೈಮಿಂಗ್ಸು ಅದು ಕೂಡ ಚೇಂಜ್ ಆಗಿದೆ. ನಮಗೆ ಏನು ಟೈಮಿಂಗ್ ಕೊಟ್ಟಿದ್ರಲ್ವ, ಆಲ್ಮೋಸ್ಟ್ ನಮ್ದಿದ್ದು 9:30 ಬೋರ್ಡಿಂಗ್ ಪಾಸ್ ಇದ್ದಿದ್ದು. ಸೊ ಅದು ಕೂಡ ಮತ್ತೆ ಡಿಲೇ ಆಗಿದೆ, 10:30 ಆಗಿದೆ. ಸೊ ಮತ್ತೆ ನಾಳೆ ನೋಡಬೇಕು ಅದೆಷ್ಟೊತ್ತಿಗಾಗುತ್ತೆ ಅಂತ. ಆಲ್ಮೋಸ್ಟ್ 1 ಡೇ ಹೊಚಿಮಿನ್ ನಮ್ಮ ಪ್ಲ್ಯಾನ್ನ ಈ ವೆದರಿಂದ, ಈ ಏರ್ಲೈನ್ಸಿಂದ ಹಾಳಾಗಿದೆ. ಸೊ ಓಕೆ, ಇಸ್ ಇಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನು ಮಿಕ್ಕಿದ್ದು ರಿಮೈನಿಂಗ್ ಏನು ಪಾರ್ಟ್ಸ್ ಇದೆಯಲ್ಲ ಅದು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಹೊಚಿಮಿನ್ ಗೋವಿಂದ ಅದು ಎಂತ ನೋಡೋಕ್ಕಾಗಲ್ಲ. ಜಸ್ಟ್ ಏನೋ 1 ಡೇ ಏನಾದರೂ ಅಲ್ಲಿ ನಿಯರೆಸ್ಟ್ ಏನಿದೆಯೋ ಅದು ನೋಡ್ಬೋದು. ಅದು ಕೂಡ ನಮಗೆ ತುಂಬ ಟೈಮಿಂಗ್ಸ್ ಇಲ್ಲ. ಜಸ್ಟ್ ಹಾಫ್ ಡೇ ಸಿಗ್ಬೋದು ಅಷ್ಟೇ ನಮಗೆ. ಯಾಕಂದ್ರೆ ನಾವು ನಾಳೆ ಈವ್ನಿಂಗ್ ಫ್ಲೈಟ್ ಬಿಟ್ಟರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಚೆಕ್-ಇನ್ ಆಗ್ತೀವಿ. ಸೊ ನಾವು ಟಯರ್ಡ್ ಆಗಿರ್ತೀವಿ, ರೆಸ್ಟ್ ಮಾಡಿ ಹೋಗೋಷ್ಟರಲ್ಲಿ ಎಲ್ಲ ಆಗೋಗಿರುತ್ತೆ. ನೋಡೋಣ ಏನಾಗುತ್ತೆ, ಆ ಥರ ಎಷ್ಟು ಪ್ಲ್ಯಾನ್ ಕವರಪ್ ಮಾಡೋಕ್ಕಾಗತ್ತೋ ಮಾಡ್ತೀನಿ. ಸೊ ನಾಳೆ ಏನು ಅಂದ್ಕೊಂಡಿದ್ದೀನಿ ಪ್ಲ್ಯಾನ್ ಅಂತ ಅಂದರೆ ಕೋಲ್ಕತ್ತಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೋಲ್ಕತ್ತಾನ ಚೆಕ್ ಮಾಡೋಣ, ನೋಡೋಣ. ನನಗೂ ಕೋಲ್ಕತ್ತಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಈಗ ಸರ್ಚ್ ಮಾಡಿ ಕೋಲ್ಕತ್ತಾ